ನಮಸ್ಕಾರ ಎಲ್ರಿಗೂ. ಕರ್ನಾಟಕ ಇನ್ಸೈಟ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಟ್ರೈಲರ್ ನೋಡಿದ್ರಾ? ಅದೇ ನೀವೆಲ್ಲರೂ ಭಾಳ ಸಮಯದಿಂದ ಕಾಯ್ತಾ ಇದ್ದ ಟಾಕ್ಸಿಕ್ ಟ್ರೈಲರ್. ಒಂದು ಶಾರ್ಟ್ ಫಿಲ್ಮ್ನಷ್ಟು 4 ನಿಮಿಷ ಇರೋ ಈ ಟ್ರೈಲರ್ ನೋಡಿದವರಿಗೆ ಟಾಕ್ಸಿಕ್ ಚಿತ್ರದ ಕಥೆಯ ಬಗ್ಗೆ ಎಲ್ಲೋ ಒಂದು ಸುಳಿವು ನೀಡುತ್ತೆ. ಆದರೆ ಅದರಲ್ಲಿ ಬರೋ ಪಾತ್ರಗಳ ನಡುವೆ ಇರೋ ಲಿಂಕ್ ಇದೆಯಲ್ಲ, ಅದನ್ನು ಹುಡುಕೋದು ನಿಜವಾದ ಚಾಲೆಂಜ್ ನೋಡಿ. ಇದರ ರಹಸ್ಯ ಕೆದಕೋಕ್ಕೆ ಆಗಸ್ಟ್ 26ರಂದು ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯಬೇಕು. ಈ ಹಿಂದೆ ಬಿಡುಗಡೆಯಾಗಿದ್ದ ಟಾಕ್ಸಿಕ್ನ 2 ಟೀಸರ್ ನೋಡಿದವರು ಮಾಡಿದ್ದ ಟೀಕೆಗಳು, ವಿಶ್ಲೇಷಣೆಗಳೆಲ್ಲ ಟ್ರೈಲರ್ ಬಿಡುಗಡೆ ಆದ ನಂತರ ಬದಲಾಗಿದೆ. ಇದು ಟಾಕ್ಸಿಕ್ನ ನಿಜವಾದ ಮ್ಯಾಜಿಕ್. ಸೇಡು, ಹೊಡೆದಾಟ, ನೆತ್ತರರಿಸೋದು ಇವೆಲ್ಲವೂ ಸಾಮಾನ್ಯವಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆದರೆ ಅದರ ಹಿಂದಿನ ಕಥೆಯಲ್ಲಿ ಒಂದು ನಿಗೂಢತೆ ಇದೆ. ಟ್ರೈಲರ್ ನೋಡಿದ ಮೇಲೆ ಒಂದು ವಿಷಯ ಅಂತೂ ಸ್ಪಷ್ಟ: ಇದು KGF ರೀತಿ ಮತ್ತೊಂದು ಮಾಸ್ ಆ್ಯಕ್ಷನ್ ಸಿನಿಮಾ ಅಲ್ಲ. ಯಶ್ ಅವರು KGFನಲ್ಲಿ ರಾಕಿ ಬಾಯ್ ಆಗಿ ತೋರಿಸಿದ್ದ ಜಗತ್ತಿಗಿಂತ ಸಂಪೂರ್ಣ ವಿಭಿನ್ನವಾದ, ಇನ್ನಷ್ಟು ಡಾರ್ಕ್ ಮತ್ತು ವಿಚಿತ್ರ ಲೋಕಕ್ಕೆ ನಮ್ಮನ್ನು ಕರೆದೊಯ್ತಿದ್ದಾರೆ. ಆದರೆ ಟ್ರೈಲರ್ನಲ್ಲಿ ನಿಜವಾಗ್ಲೂ ಏನು ಹೇಳಲಾಗಿದೆ? ನಮಗೆ ಟ್ರೈಲರ್ನಲ್ಲಿ ಮೊದಲು ಕಾಣಿಸೋದೇ ಬಾಲಕನ ಪಾತ್ರ. ಈಗ ನೀವು ಯಶ್ ಅವರ ಬರ್ತ್ಡೇ ಟೀಸರ್ನ ಕಾರ್ ಸೀನನ್ನು ನೆನಪು ಮಾಡ್ಕೊಳ್ಳಿ. ಇದು ಸಂಸಾರ ಸಮೇತ ನೋಡುವ ಚಿತ್ರ ಅಲ್ಲವೇ ಅಲ್ಲ. ಮಕ್ಕಳನ್ನು ಕರೆದುಕೊಂಡು ಹೋಗೋದು ಹೇಗೆ ಎಂಬ ಚರ್ಚೆ, ಟೀಕೆ ಜೋರಾಗಿತ್ತು. ಅದರಲ್ಲಿ ಮಕ್ಕಳ ಪಾತ್ರಗಳೇ ಸಾಕಷ್ಟಿವೆ. ಯಶ್ ಅವರ ಬಾಲ್ಯದ ಪಾತ್ರ ಜೊತೆ ನಯನತಾರ ಅವರ ಬಾಲ್ಯದ ಪಾತ್ರ ಕೂಡ ಇದೆ. ರಾಯ ಮತ್ತು ಆತನ ಮಗ ಟಿಕೆಟ್ ನಡುವೆ ಏಕೆ ದ್ವೇಷ? ಇದು ಅಮ್ಮನಿಗಾಗಿ ತೀರಿಸಿಕೊಳ್ಳುವ ಪ್ರತೀಕಾರದ ಕಥೆಯೇ? ನಯನತಾರ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ಹಿಮಾ ಖುರೇಷಿ ಮತ್ತು ತಾರಾ ಸುತಾರಿಯಾ ಅವರ ಪಾತ್ರಗಳು ಕಥೆಯಲ್ಲಿ ಯಾವ ರೀತಿಯ ತಿರುವನ್ನು ಕೊಡಬಹುದು? ಮತ್ತು ಮುಖ್ಯವಾಗಿ ಟಾಕ್ಸಿಕ್ ಸಿನಿಮಾದ ಅಸಲಿ ಕಥೆ ಏನಿರ್ಬೋದು? ಇಂದು ಈ ವಿಡಿಯೋದಲ್ಲಿ ಟ್ರೈಲರ್ನ ಪ್ರಮುಖ ಸುಳಿವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಸಿನಿಮಾದ ಹಿನ್ನೆಲೆಯ ಬಗ್ಗೆ. ಟಾಕ್ಸಿಕ್ ಒಂದು ಪೀರಿಯಡ್ ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಡ್ರಾಮಾ ಅನ್ನೋದು ಟ್ರೈಲರ್ನಿಂದ ಗೊತ್ತಾಗುತ್ತೆ. ಕಥೆಯ ಹಿನ್ನೆಲೆಯನ್ನು ಗೋವಾದಲ್ಲಿ ಚಿತ್ರಿಸಲಾಗಿದೆ. ಇದರಲ್ಲಿ ಬರೋ ಸನ್ನಿವೇಶಗಳನ್ನು ನೋಡಿದರೆ ಇದು ಕಂಟೆಂಪರರಿ ಗ್ಯಾಂಗ್ಸ್ಟರ್ ಕಥೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದಷ್ಟು ದಶಕಗಳ ಹಿಂದೆ, ಅಂದರೆ ಸ್ವಾತಂತ್ರ್ಯ ಬಂದ ಬಳಿಕ 1961ರವರೆಗೂ ಗೋವಾ ರಾಜ್ಯವು ಪೋರ್ಚುಗೀಸರ ನಿಯಂತ್ರಣದಲ್ಲಿತ್ತು. ಅದೇ ಕಾಲಘಟ್ಟದ ಕಥೆಯನ್ನು ಟಾಕ್ಸಿಕ್ ಹೇಳುತ್ತೆ. ಸಿನಿಮಾದಲ್ಲಿರುವುದು ತಂದೆ ಮತ್ತು ಮಗನ ಸೇಡಿನ ಕಥೆ ಎಂದು ಸ್ವತಃ ಯಶ್ ಅವರೇ ಸಂದರ್ಶನದಲ್ಲಿ ಹೇಳಿದರು. ಈ ಚಿತ್ರದಲ್ಲಿ ರಾಯ ಪಾತ್ರ ನಿಜಕ್ಕೂ ನಾಯಕನೇ ಅಥವಾ ಖಳನಾಯಕನೇ? 4 ನಿಮಿಷದ ಟ್ರೈಲರ್ ನೋಡಿದಾಗ ರಾಯನ ಪಾತ್ರದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವುದನ್ನು ಬಹಳ ಸರಳವಾಗಿ ಹೇಳೋದು ಸಾಧ್ಯವಿಲ್ಲ. ಬಹುಶಃ ಟಾಕ್ಸಿಕ್ ಸಿನಿಮಾ ಪ್ರಮುಖ ಆಕರ್ಷಣೆ, ಕುತೂಹಲ ಇದೇ ಇರಬಹುದು. ಮೊದಲನೇದಾಗಿ ಯಶ್ ಅವರ ರಾಯ ಪಾತ್ರ ಬಹಳ ಪ್ರಮುಖವಾಗಿ ಗಮನ ಸೆಳೆಯುವಂಥದ್ದು. KGFನಲ್ಲಿ ರಾಕಿ ಬಾಯ್ ಅಮ್ಮನ ಮಾತು ಉಳಿಸಿಕೊಳ್ಳಲು ತನ್ನದೇ ಆದ ಸಾಮ್ರಾಜ್ಯ ಕಟ್ಟಲು ಹೊರಟಿದ್ದ ವ್ಯಕ್ತಿ. ಆದರೆ ಟಾಕ್ಸಿಕ್ನಲ್ಲಿ ರಾಯನ ಜಗತ್ತು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂತೆ ಕಾಣಿಸುತ್ತೆ. ಇಲ್ಲಿ ಆತ ಸಾಮ್ರಾಜ್ಯ ಕಟ್ಟಲು ಹೊರಟಿರುವುದು ಸ್ಪಷ್ಟ. ಟ್ರೈಲರ್ನಲ್ಲಿ ನಾವು ನೋಡುವ ರಾಯ ಒಬ್ಬ ಗ್ಯಾಂಗ್ಸ್ಟರ್ ಮಾತ್ರ ಅಲ್ಲ, ಅವನ ಸುತ್ತ ಅಧಿಕಾರ, ಕುಟುಂಬ, ಪ್ರೀತಿ, ದ್ರೋಹ ಮತ್ತು ಸೇಡು ಎಲ್ಲವೂ ತುಂಬಿಕೊಂಡಿದೆ. ಆತ ಯಾರಿಗೂ ಕೇರ್ ಮಾಡದ, ಪ್ರೀತಿ ಸಂಬಂಧಗಳಲ್ಲಿ ನಂಬಿಕೆ ಇಲ್ಲದ ವ್ಯಕ್ತಿ ಥರ ಕಾಣಿಸ್ತಾನೆ. ಆದರೆ ಅದೇ ಸಮಯದಲ್ಲಿ ಆತನ ಪಾತ್ರದ ಹಿಂದೆ ಒಂದು ದೊಡ್ಡ ಎಮೋಷ್ನಲ್ ಕಾನ್ಫ್ಲಿಕ್ಟ್ ಇರುವಂಥ ಸೂಚನೆ ಕಾಣಿಸುತ್ತೆ. ಒಂದು ಸರ್ಕಸ್ ಕಂಪನಿ, ಅದರಲ್ಲಿ ನಾದಿಯಾ ಅಂದರೆ ಕಿಯಾರಾ ಅಡ್ವಾಣಿ ಮತ್ತು ಆಕೆಯ ಮಗ, ಅವರಿಬ್ಬರ ನೋವಿನ ಪಯಣ, ಅಲ್ಲಿಂದ ಅದು ಎಲ್ಲಿಗೆ ಹೋಗುತ್ತದೆ ಅನ್ನುವ ಸಸ್ಪೆನ್ಸ್ ಟ್ರೈಲರ್ನಲ್ಲಿದೆ. ರಾಯ ಮತ್ತು ಟಿಕೆಟ್ ಇಬ್ಬರ ನಡುವಿನ ಫೈಟ್, ಸಂಭಾಷಣೆಗಳು ಇದು ಸಾಮಾನ್ಯ ಕಥೆ ಅಲ್ಲ ಅನ್ನೋ ಸುಳಿವು ನೀಡುತ್ತೆ. ಬಹುಶಃ ಟಿಕೆಟ್ ಬಾಲಕನಾಗಿದ್ದಾಗ ಬರುವ ಪಾತ್ರ ಮತ್ತೆ ಎಂಟ್ರಿ ಆಗೋದು ಸಿನಿಮಾದ ಕೊನೆಯಲ್ಲಿ ಅನಿಸುತ್ತೆ. ಹೀಗಾಗಿ ಈ ಕಥೆಗೆ ಲಾಜಿಕಲ್ ಎಂಡಿಂಗ್ ಸಿಗುತ್ತದೆ ಅನ್ನೋದು ಕುತೂಹಲ ಮೂಡಿಸಿದೆ. ನಾದಿಯಾಳ ಕೈಯಲ್ಲಿ ಜೋಕರ್ ಸಿಂಬಲ್ ಇರುವ ಆಟಿಕೆ ಇರುತ್ತೆ. ಟಿಕೆಟ್ನ ಬಾಲ್ಯದ ಪಾತ್ರವನ್ನು ಜೋಕರ್ ರೀತಿ ಚಿತ್ರಿಸಲಾಗಿದೆ. ಈ ಲಿಂಕ್ ಏನಿರಬಹುದು ಎಂಬುದನ್ನು ನೀವೇ ಗೆಸ್ ಮಾಡಬೇಕು. ರಾಯ ಈ ಜಗತ್ತಿಗೆ ಹೇಗೆ ಬಂದ? ಅವನಿಗೆ ಈ ಕ್ರಿಮಿನಲ್ ಸಾಮ್ರಾಜ್ಯ ಬೇಕಾಗಿದ್ದು ಏಕೆ? ಮತ್ತು ಅವನ ಜೀವನದಲ್ಲಿ ನಡೆದ ಘಟನೆಗಳು ಅವನನ್ನು ಈ ಹಂತಕ್ಕೆ ತಂದಿದ್ದು ಹೇಗೆ? ಇದೆಲ್ಲವೂ ನಮಗೆ ಕ್ಯೂರಿಯಾಸಿಟಿ ಹೆಚ್ಚಿಸುವಂಥ ಅಂಶಗಳು. ಎರಡನೇ ಪ್ರಮುಖ ವಿಷಯ ಅಂದರೆ ಟಾಕ್ಸಿಕ್ನಲ್ಲಿ ಫ್ಯಾಮಿಲಿ ಆ್ಯಂಗಲ್. ಈ ಸಿನಿಮಾದಲ್ಲಿ ಕುಟುಂಬದ ಸಂಬಂಧ ಬಹಳ ಮುಖ್ಯವಾಗಿರ್ಬೋದು ಎಂದು ಸುಳಿವುಗಳು ಈಗಾಗಲೇ ಸಿಕ್ಕಿವೆ. ವಿಶೇಷವಾಗಿ ನಯನತಾರ ಅವರ ಪಾತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅವರು ಗಂಗಾ ಎನ್ನುವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನೀವು ಈ ಹಿಂದೆ ಟೀಸರ್ಗಳಲ್ಲಿ ನೋಡಿದಂತೆ ನಯನತಾರ ಪಾತ್ರ ಮಾತ್ರ ರಾಯನ ವಿರುದ್ಧ ನಿಂತಿಲ್ಲ. ಇಬ್ಬರದು ಬಾಲ್ಯದಿಂದಲೂ ಜೊತೆಗಿರುವ ಪಾತ್ರ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಅಂದರೆ ಇವರಿಬ್ಬರು ಬ್ರದರ್ ಸಿಸ್ಟರ್ ಇರ್ಬೋದು ಅಥವಾ ಬಾಲ್ಯ ಸ್ನೇಹಿತರು ಇರ್ಬೋದು.
ನಾವು ಹೀಗೆ ಎಂದು ಊಹಿಸ್ಬೋದಷ್ಟೆ. ಅದೇ ರೀತಿ ರುಕ್ಮಿಣಿ ವಸಂತ್, ಹುಮಾ ಕುರೇಶಿ ಮತ್ತು ತಾರಾ ಸುತಾರಿ ಅವರ ಪಾತ್ರಗಳು ಕೂಡ ಕಥೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವಂತೆ ಕಾಣಿಸುತ್ತೆ. ಈ ಎಲ್ಲ ಮಹಿಳಾ ಪಾತ್ರಗಳು ಕೇವಲ ನಾಯಕನ ಸುತ್ತಿರುವ ಕ್ಯಾರೆಕ್ಟರ್ಸ್ ಅಷ್ಟೇ ಅಲ್ಲ, ರಾಯನ ಜೀವನ ಮತ್ತು ಕಥೆಯ ವಿವಿಧ ಹಂತಗಳಲ್ಲಿ ಸಂಬಂಧಿಸಿದ ಪಾತ್ರಗಳಾಗಿರ್ಬೋದೆಂಬ ನಿರೀಕ್ಷೆ ಇದೆ. ಮೂರನೇ ವಿಷಯ, ರಾಯ ಮತ್ತು ನಾದಿಯ ಸಂಬಂಧ ಏನಿರ್ಬೋದು. ಟ್ರೈಲರ್ ಮತ್ತು ಇದುವರೆಗೆ ಬಿಡುಗಡೆಯಾದ ಪ್ರಮೋಷನಲ್ ಮೆಟೀರಿಯಲ್ಸನ್ನು ನೋಡಿದ್ರೆ ರಾಯ ಮತ್ತು ನಾದಿಯ ನಡುವಿನ ಸಂಬಂಧ ಕಥೆಯಲ್ಲಿ ಪ್ರಮುಖವಾಗಿರುತ್ತೆ. ಇದು ಕೇವಲ ಲವ್ ಸ್ಟೋರಿನ, ಅಥವಾ ನಾದಿಯಾ ಕೂಡ ರಾಯನ ಕ್ರಿಮಿನಲ್ ವರ್ಲ್ಡ್ನ ಒಂದು ಭಾಗವಾಗಿದ್ದಾಳ, ಅಥವಾ ರಾಯನ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಕಾಣಿಸ್ಕೊಳ್ತಾಳ? ಇದಕ್ಕೆ ಟ್ರೈಲರ್ ಸಂಪೂರ್ಣವಾಗಿ ಉತ್ತರ ನೀಡೋದಿಲ್ಲ, ಮತ್ತು ಬಹುಶಃ ಇದೇ ಮೇಕರ್ಸ್ ಮಾಡಿರುವ ದೊಡ್ಡ ಸ್ಮಾರ್ಟ್ ಮೂವ್ ಎನಿಸಬಹುದು. ಏಕೆಂದರೆ ಸಿನಿಮಾ ಬಿಡುಗಡೆ ಆಗುವ ಮುನ್ನವೇ ಸಂಪೂರ್ಣ ಕಥೆಯನ್ನು ಹೇಳಿಬಿಟ್ರೆ ಸಸ್ಪೆನ್ಸ್ ಮುಗಿದೋಗುತ್ತೆ. 500-600 ಕೋಟಿ ರೂಪಾಯಿ ಬಂಡವಾಳ ಹಾಕಿ 3 ವರ್ಷದಿಂದ ಸಿನಿಮಾ ಮಾಡ್ತಿರೋದು ಈ ಗುಟ್ಟನೆಲ್ಲ ಟ್ರೈಲರ್ನಲ್ಲೇ ಬಿಟ್ಕೊಡೋಕ್ಕೆ ಸಾಧ್ಯನಾ? 4ನೇ ವಿಷಯ, ಟಾಕ್ಸಿಕ್ ಯಾಕೆ ಇಷ್ಟು ಡಾರ್ಕ್? KGFನಲ್ಲೂ ಕೂಡ ವೈಲೆನ್ಸ್ ಮತ್ತು ಗ್ಯಾಂಗ್ಸ್ಟರ್ ವರ್ಡ್ ಇತ್ತು, ಆದರೆ ಟಾಕ್ಸಿಕ್ನ ವಿಷುವಲ್ಸ್ ಇನ್ನಷ್ಟು ಡಾರ್ಕ್ ಮತ್ತು ಸ್ಟೈಲಿಶ್ ಮತ್ತು ಎಕ್ಸ್ಪೆರಿಮೆಂಟಲ್ ಆಗಿ ಕಾಣಿಸುತ್ತೆ. ಟ್ರೈಲರ್ನಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾತ್ರ ಅಲ್ಲದೆ ಅನ್ಯೂಶುವಲ್ ಕ್ಯಾಮ್ರಾ ಆ್ಯಂಗಲ್ಸ್, ಪೀರಿಯಡ್ ಸೆಟ್ಟಿಂಗ್, ಕಾಸ್ಟ್ಯೂಮ್ಸ್ ಮತ್ತು ಪ್ರೊಡಕ್ಷನ್ ಡಿಸೈನ್ ಕೂಡ ಗಮನ ಸೆಳೆಯುತ್ತೆ. ಆ್ಯಕ್ಷನ್ ಕೊರಿಯೋಗ್ರಫಿ ಕೂಡ ನಮಗಿಲ್ಲಿ ಭಾಳ ಗಮನ ಸೆಳೆಯುವಂಥ ಅಂಶ. ಅದರ ಪರಿಣಾಮ ಟ್ರೈಲರ್ನಲ್ಲಿ ಆ್ಯಕ್ಷನ್ಗೆ ಒಂದು ವಿಭಿನ್ನ ವಿಜುವಲ್ ಟ್ರೀಟ್ಮೆಂಟ್ಸ್ ಕಾಣಿಸುತ್ತೆ. ನಾವು ನೆನಪಿಡಬೇಕಾಗಿರೋದು ಮತ್ತೊಂದು ಅಂಶ, ಇದು KGF ಅಲ್ಲ. ಯಶ್ ಅಂದರೆ ಸಹಜವಾಗಿ ಎಲ್ಲರೂ KGF ಜೊತೆ ಹೋಲಿಕೆ ಮಾಡ್ತಾರೆ. ರಾಕಿ ಬಾಯ್ ನಂತರ ಟಾಕ್ಸಿಕ್ನಲ್ಲಿ ರಾಯ. ಹೀಗಾಗಿ ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ, ರಾಯ ಕೂಡ ರಾಕಿ ಬಾಯ್ ರೀತಿಯಲ್ಲಿ ಮಾಸ್ ಕ್ಯಾರೆಕ್ಟರ್ ಆಗಿರ್ತಾನ? ನಮ್ಮ ಪ್ರಕಾರ ಇಬ್ಬರಲ್ಲೂ ಕೆಲವು ಹೋಲಿಕೆಗಳು ಕಾಣಿಸ್ಬೋದು, ಆದರೆ ರಾಯನ ಪರ್ಸ್ನಾಲಿಟಿ ಮತ್ತು ಅವನ ಕತೆ ಸಂಪೂರ್ಣವಾಗಿ ವಿಭಿನ್ನವಾಗಿರೋ ಸಾಧ್ಯತೆ ಇದೆ. ಟಾಕ್ಸಿಕ್ನಲ್ಲಿ ಬಹುಶಃ ಒಬ್ಬ ವ್ಯಕ್ತಿಗೆ ಏಳಿಗೆ ಮಾತ್ರವಲ್ಲದೆ ಅವನ ಸುತ್ತಲಿನ ರಿಲೇಷನ್ಶಿಪ್ಸ್ ಮತ್ತು ಪವರ್ ಸ್ಟ್ರಕ್ಚರ್ ಕೂಡ ಕಥೆಯ ಪ್ರಮುಖ ಭಾಗ ಆಗಿರ್ಬೋದು. ಅದಕ್ಕಾಗಿ ಟಾಕ್ಸಿಕ್ಕನ್ನು KGFನ ಮುಂದುವರಿದ ಭಾಗ ಅಂತ ಅಂದ್ಕೊಳ್ಳೋದು, ಅಥವಾ ಅದಕ್ಕೆ ಹೋಲಿಸಿಕೊಂಡು ನೋಡೋಕ್ಕಿಂತ ಯಶ್ ಅವರ ಮತ್ತೊಂದು ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೆರಿಮೆಂಟ್ ಎಂದು ನೋಡೋದು ಸೂಕ್ತ. ನಾವಿಲ್ಲಿ ಗಮನಿಸಬೇಕಾದ 6ನೇ ಪ್ರಮುಖ ವಿಷಯ ಅಂದರೆ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇದು ಸಿನಿಮಾದ ಸಬ್ಟೈಟಲ್. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಸಾಮಾನ್ಯವಾಗಿ ಫೇರಿ ಟೇಲ್ ಎಂದರೆ ಮಕ್ಕಳ ಕಥೆ ನೆನಪಿಗೆ ಬರುತ್ತೆ, ಆದರೆ ಇಲ್ಲಿ ಅದನ್ನು ಫಾರ್ ಗ್ರೋನ್ ಅಪ್ಸ್ ಎಂದು ಹೇಳಲಾಗಿದೆ, ಅಂದರೆ ದೊಡ್ಡವರಿಗೋಸ್ಕರ ಅಂತ. ಇದು ಫ್ಯಾಂಟಸಿಯಂತಹ ವಿಜುವಲ್ ವರ್ಡನ್ನು ಬಳಸಿಕೊಂಡಿದ್ದರೂ ಕಥೆಯ ವಿಷಯಗಳು ಮೆಚ್ಯೂರ್ ಆಗಿರ್ಬೋದು. ಅಧಿಕಾರ, ಹಣ, ಅಪರಾಧ, ಪ್ರೀತಿ, ದ್ರೋಹ, ಪ್ರತೀಕಾರ ಮತ್ತು ಬದುಕಿಗಾಗಿ ನಡೆಯುವಂಥ ಹೋರಾಟ ಇವೆಲ್ಲವೂ ಸೇರಿ ಒಂದು ಡಾರ್ಕ್ ಫೇರಿ ಟೇಲ್ ರೂಪದಲ್ಲಿ ಕಥೆ ಹೇಳುವ ಪ್ರಯತ್ನ ಆಗಿರ್ಬೋದು. ಹಾಗಾದರೆ ಟಾಕ್ಸಿಕ್ ಬ್ಲಾಕ್ ಬಸ್ಟರ್ ಆಗುತ್ತಾ? ಈ ಪ್ರಶ್ನೆಗೆ ಈಗಲೇ ಉತ್ತರ ಕೊಡೋದು ಕಷ್ಟ. ಆದರೆ ಟ್ರೈಲರ್ನಲ್ಲಿ ತೋರಿಸಿರುವಂಥ 3 ವಿಷಯಗಳನ್ನ ಸ್ಪಷ್ಟವಾಗಿ ನಾವು ಗಮನಿಸ್ಬೋದು. ಮೊದಲನೇದಾಗಿ ಯಶ್ ಅವರ ಸ್ಟಾರ್ ಪವರ್, ಎರಡನೆಯದು ಒಂದು ವಿಭಿನ್ನ ವಿಜುವಲ್ ವರ್ಡ್, ಮೂರನೇದು ಬಹಳ ದೊಡ್ಡ ಮತ್ತು ವಿಶಿಷ್ಟವಾದಂಥ ತಾರಾಗಣ. ಇದರ ಜೊತೆಗೆ ರವಿ ಬಸ್ರೂರವರ ಮ್ಯೂಸಿಕ್, ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಮತ್ತು ದೊಡ್ಡ ಮಟ್ಟದ ಆ್ಯಕ್ಷನ್ ಕೊರಿಯೋಗ್ರಫಿ ಕೂಡ ಸಿನಿಮಾದ ಹೈಪನ್ನು ಹೆಚ್ಚಿಸ್ತಾ ಇದೆ. ಆದರೆ ಅಂತಿಮವಾಗಿ ಎಲ್ಲವನ್ನೂ ನಿರ್ಧರಿಸೋದು ಒಂದೇ ವಿಷಯ, ಅದು ಕತೆ. ಟ್ರೈಲರ್ ಎಷ್ಟೇ ಸ್ಟೈಲಿಶ್ ಆಗಿರಲಿ, ವಿಜುವಲ್ ಎಷ್ಟೇ ದೊಡ್ಡದಾಗಿರಲಿ, ಸ್ಟಾರ್ ಕಾಸ್ಟ್ ಎಷ್ಟೇ ಇಂಪ್ರೆಸಿವ್ ಆಗಿರಲಿ, ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವುದು ಕತೆ. ಈಗ ನಮ್ಮೆಲ್ಲರ ಚಿತ್ತ ಕತೆ ಇರ್ತಾ ಇದೆ. ದಾರಿ ಯಾವುದಾದ್ರೇನು, ಗುರಿ ಮುಟ್ಟಬೇಕು, ಅದಕ್ಕೆ ಹೋರಾಟಗಳನ್ನು ಮಾಡಬೇಕಾಗತ್ತೆ. ಕೆಲವೊಮ್ಮೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಇವತ್ತಿನ ಮನಸ್ಸುಗಳು, ಇವತ್ತಿನ ಯುವ ಪೀಳಿಗೆ, ಇವತ್ತಿನ ಗೊಂದಲಗಳ ರೆಪ್ರೆಸೆಂಟೇಷನ್. ಕನ್ನಡಿಗರನ್ನು ತಲೆ ತಗ್ಗಿಸಲು ಬಿಡಲ್ಲ, ಹೆಮ್ಮೆಯಿಂದ ಸಿನಿಮಾ ನೋಡಿ ಅಂತ ಯಶ್ ಅವರು ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದ್ದರು. ಯಶ್ ಅವರಲ್ಲಿನ ಆತ್ಮವಿಶ್ವಾಸ ಪ್ರೇಕ್ಷಕರಲ್ಲೂ ಬಂದರೆ ಇದರ ಕಥೆಯೇ ಬೇರೆ. ಕೊನೆಯ ಮಾತು, ಟಾಕ್ಸಿಕ್ ಟ್ರೈಲರ್ ನೋಡಿದ ಮೇಲೆ ನಮಗೆ ಅನಿಸುವ ವಿಷಯ ಏನಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿದ ಬಳಿಕ ಮತ್ತೆ ಅದೇ ರೀತಿಯ ಅಥವಾ ಅದಕ್ಕಿಂತಲೂ ದೊಡ್ಡ ಸಿನಿಮಾ ಮಾಡೋದು ಭಾಳ ದೊಡ್ಡ ಚಾಲೆಂಜ್. ನೀವು ಪ್ರಭಾಸ್ ಅವರ ಬಾಹುಬಲಿ ಚಿತ್ರದ ನಂತರ ಅವರು ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಿದ್ದರು, ಅವುಗಳ ಕಥೆ ಏನಾಯಿತು ಎಂಬುದನ್ನು ನೋಡಿರ್ತೀರಿ. ಪ್ರೇಕ್ಷಕರ ನಿರೀಕ್ಷೆ ಭಾಳ ಹೆಚ್ಚಾದಾಗ ಹಿಂದಿನದಕ್ಕಿಂತಲೂ ದೊಡ್ಡ ಸಿನಿಮಾ ನೀಡಬೇಕು ಅನ್ನೋದು ಅವರ ಗುರಿಯಾಗಿರುತ್ತೆ. ಇನ್ನು ಯಶ್ ಅವರು ಸೋಲಿ ಅಂತ ಕಾಯ್ತಾ ಇರೋರ ದಂಡು ಕೂಡ ದೊಡ್ಡದಿದೆ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತೆಗೆದರೆ ಯಶ್ ಮೇಲೆ ಟಾಕ್ಸಿಕ್ ಕಾರ್ತಾ ಇರೋರಲ್ಲಿ ಕನ್ನಡಿಗರೇನು ಕಡಿಮೆ ಇಲ್ಲ. ಆದರೆ ಒಂದು ಕಡೆ ರಾಯ, ಇನ್ನೊಂದು ಕಡೆ ರಾಮಾಯಣದ ರಾವಣ. ಹೀಗೆ ಎರಡೂ ಪಾತ್ರಗಳು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿವೆ. ಹೀಗಾಗಿ ಯಶ್ ಈ ವಿಚಾರದಲ್ಲಿ ಈಗಾಗಲೇ ಗೆದ್ದಿದ್ದಾರೆ ಅನ್ಬೋದು. ಆದರೆ ಸಿನಿಮಾ ಬಿಡುಗಡೆ ಆದ ಬಳಿಕ ಇದರ ರಿಸಲ್ಟ್ ಸಿಗೋದು.
ಸೊ ಹಾಗಾಗಿ ನಾವೆಲ್ಲರೂ ಆಗಸ್ಟ್ 26ರವರೆಗೂ ಕಾಯೋದು ಅನಿವಾರ್ಯ. ರಾಕಿ ಬಾಯ್ ಗೆದ್ದಿದ್ದಾಯಿತು, ಈಗ ರಾಯನಿಗೂ ಗೆಲುವು ಸಿಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಈ ವಿಶ್ಲೇಷಣೆ ನಿಮಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಚಿತ್ರದ ಟ್ರೇಲರ್ ನಿಮಗೇನು ಅನಿಸ್ತು? ಇದರ ಕತೆ ಬಗ್ಗೆ ನೀವೇನಂತೀರಾ? ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಕರ್ನಾಟಕ ಇನ್ಸೈಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.